ಹಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾವು 10th ಜೂನ್ ಸೋಮವಾರದ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ ಕಳೆದ 2-3 ದಿನಗಳ ರಿಕವರಿ ಬಗ್ಗೆ ಡಿಸ್ಕಸ್ ಮಾಡೋಣ. ಆಕ್ಚುಲಿ ಸೋಮವಾರದ ದಿನ ನಾವು ಶುಕ್ರವಾರದ ಮಾರ್ಕೆಟ್ ಕ್ಲೋಸಿಂಗ್ ಆದ್ಮೇಲೆ ಏನು ಎಕ್ಸಿಟ್ ಪೋಲ್ ಬಂತು, ಆ ಎಕ್ಸಿಟ್ ಪೋಲ್ ಮೇಲೆ ಸೋಮವಾರ ದಿನ ಒಂದು ಒಳ್ಳೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ನಿಫ್ಟಿ ಹೈ ಮಾಡಿದ್ದು 23,000 ಇಲ್ಲಿ ನಾವು ನೋಡ್ಬೋದು. 23,338 ಓಪನಿಂಗ್ ಹೈ ಇತ್ತು. ಅಲ್ಲಿಂದ ಸೈಡ್ ವೇಸ್ ಅಲ್ಲೇ ಕ್ಲೋಸ್ ಆಗಿತ್ತು. ಅದಾದ್ಮೇಲೆ ಎಲೆಕ್ಷನ್ ರಿಸಲ್ಟ್ ದಿನ ಬಂದಿರೋ ಎಲೆಕ್ಷನ್ ರಿಸಲ್ಟ್ ಟೋಟಲ್ ಎಕ್ಸಿಟ್ ಪೋಲ್ ಗೆ ಅಪೋಸಿಟ್ ಆಗಿತ್ತು. ಹಾಗೂ ಬಿಜೆಪಿ ಗವರ್ಮೆಂಟ್ ಗೆ ಮೆಜಾರಿಟಿ ಬರ್ತಾ ಇರ್ಲಿಲ್ಲ. ಅದಕ್ಕಾಗಿ ಮಾರ್ಕೆಟ್ ಅಲ್ಲಿ ನಾವು ಕರೆಕ್ಷನ್ ನೋಡ್ತೀವಿ. ಹಾಗೂ ದಿನದ ಕೊನೆಯಲ್ಲಿ ಯಾವಾಗ ಬಿಜೆಪಿಗೆ ಮೆಜಾರಿಟಿ ಬಾರದೇ ಇದ್ರೆ ಕೂಡ ಎನ್ ಡಿ ಎಗೆ ತಕ್ಕ ಮಟ್ಟಿಗೆ ಮೆಜಾರಿಟಿ ಬರ್ತಾ ಇದೆ ಅನ್ನೋದಕ್ಕೆ ಸ್ವಲ್ಪ ಮಾರ್ಕೆಟ್ ಅಲ್ಲಿ ರಿಕವರಿ ನೋಡ್ತೀವಿ. ಬಿಜೆಪಿಗೆ ಮೆಜಾರಿಟಿ ಬಾರದೇ ಇದ್ರೆ ಕೂಡ ಎನ್ ಡಿ ಎ ಟೋಟಲ್ ಆಗಿ 292 ಇರೋದಕ್ಕಾಗಿ ಗವರ್ಮೆಂಟ್ ಬರ್ತಾ ಇದೆ. ಹಾಗೂ ಪ್ರಧಾನ ಮಂತ್ರಿ ಮೋದಿ ಅವರೇ ಮುಂದುವರಿತಾರೆ ಅಂತ ಹೇಳ್ತಾ ಇದ್ದಂಗೆ ಮಾರ್ಕೆಟ್ ಅಲ್ಲಿ ಇನ್ನಷ್ಟು ರಿಕವರಿ ಬಂತು. ಅದಾದ್ಮೇಲೆ ಇವತ್ತಿನ ದಿನ 7th ಜೂನ್ ಬೆಳಿಗ್ಗೆ RBI ಪಾಲಿಸಿ ಬಂತು. ಅಲ್ಲಿ ರೆಪೋ ರೇಟ್ ಬಗ್ಗೆ ಏನೇನ್ ಚೇಂಜಸ್ ಇಲ್ಲದೆ ಇದ್ರೆ ಕೂಡ ಶಕ್ತಿಕಾಂತ್ ದಾಸ್ RBI ಗವರ್ನರ್ ಕಡೆಯಿಂದ ಯಾವುದೇ ನೆಗೆಟಿವ್ ಕಮೆಂಟ್ರಿ ಬರ್ಲಿಲ್ಲ. ಅವರು ಓವರ್ ಆಲ್ ಇಂಡಿಯಾ ಗ್ರೋತ್ ಬಗ್ಗೆ ಪಾಸಿಟಿವ್ ಆಗಿದ್ರು. ಅಲ್ಲಿಂದ ಮೂಮೆಂಟಮ್ ಜೊತೆಗೆ ಎನ್ ಡಿ ಎ ಅಲಯನ್ಸ್ ಮೀಟಿಂಗ್ ಇತ್ತು. ಅಲ್ಲಿ ಎನ್ ಡಿ ಎ ಅಲಯನ್ಸ್ ಎಲ್ಲಾ ಲೀಡರ್ಸ್ ಮಾತಾಡ್ತಾ ಇಲ್ಲಿ ಸ್ಥಿರ ಸರ್ಕಾರದ ಬಗ್ಗೆ ಒಪ್ಪಿಗೆ ಕೊಡ್ತಿದ್ದಂಗೆ ಮಾರ್ಕೆಟ್ ಅಲ್ಲಿ ಅಪ್ ಕಂಟಿನ್ಯೂ ಆಗಿ ಸೆನ್ಸೆಕ್ಸ್ ಹೊಸ ಲೈಫ್ ಟೈಮ್ ಹೈ ಮಾಡಿದ್ರೆ ನಿಫ್ಟಿ ಲೈಫ್ ಟೈಮ್ ಐಗೆ ಓನ್ಲಿ 50 ಪಾಯಿಂಟ್ಸ್ ದೂರದಲ್ಲಿ 23,270 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ನಾವು ಮಂಗಳವಾರ ದಿನ ಮಾರ್ಕೆಟ್ ಅಲ್ಲಿ 2,000 ಪಾಯಿಂಟ್ ಕರೆಕ್ಷನ್ ನ ಕಂಡು ಅರೌಂಡ್ 1000 ಪಾಯಿಂಟ್ಸ್ ರಿಕವರಿ ನೋಡಿದ್ವಿ. ಅಲ್ಲಿಂದ ಅಗೇನ್ ನಿಫ್ಟಿ 3 ದಿನದಲ್ಲಿ 1,200-1,300 ಪಾಯಿಂಟ್ಸ್ ರಿಕವರಿನ ಕಂಡಿದೆ. ಮಾರ್ಕೆಟ್ ಅಲ್ಲಿ FIIs ಸೆಲ್ ಮಾಡ್ತಾ ಇದ್ರೆ ಕೂಡ ರಿಟೇಲರ್ಸ್ ಕಂಟಿನ್ಯೂಸ್ ಆಗಿ ಬೈ ಮಾಡ್ತಾ ಇದ್ದಾರೆ. ಹಾಗೂ ಮ್ಯೂಚುವಲ್ ಫಂಡ್ SIP ಅಮೌಂಟ್ ಕೂಡ ಎವ್ರಿ ಮಂತ್ ಮೊದಲನೇ 10ನೇ ತಾರೀಕುವರೆಗೆ ಬರುತ್ತೆ. ಅದು ಕೂಡ ಮಾರ್ಕೆಟ್ ಅಪ್ಗೆ ಹೆಲ್ಪ್ ಆಯ್ತು ಅಂತ ನಾವು ಹೇಳ್ಬೋದು. ಈಗ ನಿಫ್ಟಿ 23,290 ಹತ್ರ ಕ್ಲೋಸ್ ಆಗಿದೆ. ಈಗ ನಾವು ನಮ್ಮ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಗಳ ಬಗ್ಗೆ ಒಂದು ಸರಿ ಗಮನ ಕೊಡ್ಬೇಕು ಅಂತಂದ್ರೆ, ಇಂಡಿಯಾ ವೀಕ್ಸ್ 32 ವರೆಗೆ ಹೋಗಿತ್ತು ಮಂಗಳವಾರ ದಿನ. ಅದು ಈಗ ಕೂಲ್ ಆಗ್ತಾ 16 ಹತ್ರ ಬಂದಿದೆ. ಇದು ಓವರ್ ಆಲ್ ಇಂಡಿಯನ್ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಇನ್ನು ಬ್ರೆಂಟ್ ಕ್ರೂಡ್ ಆಯಿಲ್ ನ ಚೆಕ್ ಮಾಡಿದ್ರೆ ಇಲ್ಲಿ ಕೂಡ ನಾವು ಕರೆಕ್ಷನ್ ಅನ್ಕೊಡ್ತೀವಿ. ಇದು 80 ಕೆಳಗಡೆ 79 ಹತ್ರ ಎಲ್ಲ ಬಂದಿದೆ. ಇದು ಓವರ್ ಆಲ್ ಗ್ಲೋಬಲ್ ಈಕ್ವಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಕಳೆದ ದಿನಗಳಲ್ಲಿ ಇನ್ನೂ ಕೆಳಗಡೆ 78 ಹತ್ರ ಬಂದಿತ್ತು. ಈಗ 79 ಹತ್ರ ಇದೆ. 80 ಕೆಳಗಡೆ ಇರೋವರೆಗೂ ಇಲ್ಲಿ ನಾವು ಪಾಸಿಟಿವ್ ಅಂತಾನೆ ಹೇಳ್ಬೋದು. US ಮಾರ್ಕೆಟ್ ಇಂದ ಕೂಡ ನಮ್ಗೇನು ಅಷ್ಟು ನೆಗೆಟಿವ್ ಸೆಂಟಿಮೆಂಟ್ ಕಾಣಿಸ್ತಾ ಇಲ್ಲ. ಅಲ್ಲಿ ಕೂಡ ಒಳ್ಳೆ ಅಪ್ ಮೂವ್ ಬರ್ತಾ ಇದೆ. ಇಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ಓವರ್ ಆಲ್ ಆಗಿ ಕಾಣಿಸ್ತಾ ಇದೆ. ಓವರ್ ಆಲ್ ಸೆಂಟಿಮೆಂಟ್ ಪಾಸಿಟಿವ್ ಆಗಿದೆ. ಇಂಡಿಯನ್ ಮಾರ್ಕೆಟ್ ಅಗೇನ್ ಲೈಫ್ ಟೈಮ್ ಬಂದು ಕ್ಲೋಸಿಂಗ್ ನ ಕಂಡಿದೆ. ಹಾಗೂ ಈಗ 9th ಜೂನ್ ಭಾನುವಾರದ ದಿನ ಸಂಜೆ ಮೋದಿ ಅವರು ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅವ್ರ ಜೊತೆಗೆ ಕೆಲವರು ಮಂತ್ರಿಯಾಗಿ ಕೂಡ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಅಲ್ಲಿಂದ ಎನ್ ಡಿ ಎ ಅಲಯನ್ಸ್ ಅಲ್ಲಿರೋ ನಿತೀಶ್ ಕುಮಾರ್ ಹಾಗೂ ಚಂದ್ರಬಾಬು ನಾಯ್ಡುಗೆ ಯಾವ ಪೊಸಿಷನ್ಸ್ ಹೋಗ್ತವೆ, ಇದ್ರ ಮೇಲೆ ಮಂಡೆಯಿಂದ ಮಾರ್ಕೆಟ್ ರಿಯಾಕ್ಟ್ ಮಾಡೋಕೆ ಶುರು ಆಗುತ್ತೆ. ಅದನ್ನ ಗಮನದಲ್ಲಿಟ್ಕೊಂಡು ನಾವು ಈಗ ಟ್ರೇಡಿಂಗ್ ಪೊಸಿಷನ್ಸ್ ನೋಡೋಣ. ನಿಫ್ಟಿ 23,290 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ನಿಫ್ಟಿಯ US ಲೈಫ್ ಟೈಮ್ ಐನ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಇದು ಬರ್ತಾ ಇರೋದು 23,338 ಹತ್ರ. ಇದು ಲೈಫ್ ಟೈಮ್ ಐ ಆಗಿರುತ್ತೆ. ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ 10 ಗಂಟೆವರೆಗೆ 23,338 ಮೇಲೆ ಟ್ರೇಡ್ ಆಗಕ್ಕೆ ಶುರು ಆದ್ರೆ ಅಲ್ಲಿಂದ ಬರೋ ಅಪ್ಪು 24,500 ವರೆಗೆ ನಾವು ಅಪ್ಪು ನೋಡ್ಬೋದು. ಇನ್ನೂ ಹೆಚ್ಚಿನ ಮೂವ್ಮೆಂಟ್ ಬರೋ ಹಾಗಿದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನಾವು ಆಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ಮಾರ್ಕೆಟ್ ಅಲ್ಲಿ ಪೊಲಿಟಿಕಲ್ ಅನ್ಸರ್ಟನಿಟಿ ಇರೋ ಸಲುವಾಗಿ ನಾವು ಯಾವುದೇ ಲಾಂಗ್ ಪೊಸಿಷನ್ ತಗೊಳ್ಳಲ್ಲ, ಓನ್ಲಿ ಪುಟ್ ಪೊಸಿಷನ್ ತಗೊಳ್ಳೋಣ. ಏನಾದ್ರು ಅಪ್ಡೇಟ್ಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಇವತ್ತಿನ ದಿನ ಸ್ಟಾರ್ಟಿಂಗ್ ಆಫ್ ದ ಡೇ RBI ಪಾಲಿಸಿ ಬಂದಿದೆ. ಮೆನ್ಷನ್ ಮಾಡಿದ್ದು ನಿಫ್ಟಿ 23,000 ಮೇಲೆ 11 ಗಂಟೆವರೆಗೆ ಇದ್ರೆ ಅಲ್ಲಿಂದ ಇನ್ನಷ್ಟು ಅಪ್ ಮೂವ್ ನೋಡ್ಬೋದು ಅಂತ ಹೇಳಿದ್ವಿ. ನಿಫ್ಟಿ 23,000 ಕ್ರಾಸ್ ಆಗ್ತಿದ್ದಂಗೆ 11 ಗಂಟೆ ನಂತರ ನಾವು ಸ್ಟಾಪ್ ಲಾಸ್ ನ ಮೆನ್ಷನ್ ಮಾಡಿದ್ವಿ.
ಇಲ್ಲಿ 23,000 ಸ್ಟಾಪ್ ಲಾಸ್ ಇಟ್ಕೊಂಡು ಲಾಂಗ್ ಅಲ್ಲಿ ಇರ್ಬೋದು ಅಂತ. ಸೊ ಅದಾದ್ಮೇಲೆ ನಾವು 23,200 ಮೇಲೆ ಹೋದ್ಮೇಲೆ 23,200 ಹತ್ರ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇತ್ತು, ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡ್ವಿ. ಸೊ ನಾವು ಈ ವಿಡಿಯೋದಲ್ಲಿ ಇವತ್ತಿನ ಕ್ಲೋಸಿಂಗ್ ಬೇಸ್ಡ್ ಮೇಲೆ ಅನಾಲಿಸಿಸ್ ಮಾಡ್ತೀವಿ, ಹಾಗೂ ಮಾರ್ಕೆಟ್ ಅವರ್ಸ್ ಅಲ್ಲಿ ಏನಾದ್ರೂ ಚೇಂಜಸ್ ಇದ್ರೆ, ನ್ಯೂಸ್ ಬೇಸ್ಡ್ ಹಾಗೂ ಡೇಟಾ ಬೇಸ್ಡ್ ಚೇಂಜಸ್ ಇದ್ರೆ ಅದನ್ನ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀನಿ. ಅದಕ್ಕಾಗಿ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಜಾಯ್ನ್ ಆಗಿ ಕೂಡ ಮಾಹಿತಿನ ಪಡಿಬಹುದು. ಇದ್ರ ಲಿಂಕ್ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಸರ್ಚ್ ಮಾಡಿ ಕೂಡ ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಅಲ್ಲಿ ಜಾಯ್ನ್ ಆಗ್ಬಹುದು. ಸೊ ಇನ್ನು ಮಾರ್ಕೆಟ್ ಬಗ್ಗೆ ಹೇಳೋದಾದ್ರೆ, ನಿಫ್ಟಿ 24,500 ಮೇಲೆ ಹೋಗಿ ಇನ್ನೂ ಅಪ್ ಕೊಡೋ ಚಾನ್ಸಸ್ ಇದ್ರೆ ಅದನ್ನ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಇನ್ನು ಈ ಲೆವೆಲ್ ಇಂದಾನೆ ಏನಾದ್ರು ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಬರೋ ಲಕ್ಷಣಗಳು ಕಾಣಿಸ್ತಾ ಇದ್ರೆ ಆಗ ಕೂಡ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸದ್ಯಕ್ಕೆ ಮಾತ್ರ 23,330 ಮೇಲೆ ನಿಫ್ಟಿ ಸಸ್ಟೈನ್ ಆದ್ರೆ 10 ಗಂಟೆ ನಂತರ ನಾವು ಕಾಲ್ ಪೊಸಿಷನ್ಸ್ ಅಲ್ಲಿ ಇಟ್ಕೋಬಹುದು. 24,500 ಬರ್ತಂಗೆ ಐತೆ, ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಇನ್ನು ನಿಫ್ಟಿ ಯಾವುದೇ ಕಾರಣದಿಂದ ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಕೆಳಗಡೆ ಬರ್ತಾ ಇದ್ರೆ 23,200 ನ ಬ್ರೇಕ್ ಆಗಿ ಕೆಳಗಡೆ ಹೋಗ್ತಾ ಇದ್ರೆ ಇಲ್ಲಿ ಗುಡ್ ಪೊಸಿಷನ್ಸ್ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ಡೌನ್ 23,050 ವರೆಗೆ ನಾವು ನೋಡಬಹುದಾಗಿದೆ. ಈ ಲೆವೆಲ್ ಬರ್ತಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೋಬಹುದು. ಈ ಲೆವೆಲ್ ಅಲ್ಲಿ ನಿಫ್ಟಿಯ 10 ಡೇ ಹಾಗೂ 20 ಡೇ ಮೂವಿಂಗ್ ಆವರೇಜ್ ಗಳು ಬರ್ತವೆ. ಸೊ ಇಲ್ಲಿ ಬರ್ತದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು ಇಲ್ಲಿಂದ ಬರೋ ರಿವರ್ಸಲ್ ಅಲ್ಲಿ ಸಿ ಪೊಸಿಷನ್ಸ್ ಕೂಡ ಟ್ರೈ ಮಾಡಬಹುದು. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಆದ್ವು. ಈಗ ಬ್ಯಾಂಕ್ ನಿಫ್ಟಿ ಬರುತ್ತೆ. ನಿಫ್ಟಿಗೆ ಕಂಪೇರ್ ಮಾಡಿದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಮೂವ್ಮೆಂಟಮ್ ಕಡಿಮೆ ಇತ್ತು. ನಿಫ್ಟಿನಲ್ಲಿ 2% ವರೆಗೆ ಅಪ್ ಮೂವ್ ಬಂದ್ರೆ, ಬ್ಯಾಂಕ್ ನಿಫ್ಟಿನಲ್ಲಿ ನಾವು ಓನ್ಲಿ 1% ವರೆಗೆ ಅಪ್ ಮೂವ್ ನ 7th ಜೂನ್ ನೋಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ ನೆಕ್ಸ್ಟ್ ಅಪ್ ಮೂವ್ ಬರೋದು 50,100 ಮೇಲೆ. ಸೊ ಬ್ಯಾಂಕ್ ನಿಫ್ಟಿ 50,100 ಮೇಲೆ ಸಸ್ಟೈನ್ ಆಗ್ತದೆ. ಇಲ್ಲಿಂದ ನಿಯರ್ಲಿ 800 ಪಾಯಿಂಟ್ಸ್ ಅಪ್ ಮೂವ್, ಅದು 51,000 ವರೆಗೆ ನಾವು ನೋಡಬಹುದಾಗಿದೆ. ಸೊ ಬ್ಯಾಂಕ್ ನಿಫ್ಟಿನಲ್ಲಿ 50,100 ಮೇಲೆ ಕಾಲ್ ಪೊಸಿಷನ್ ತಗೊಳ್ಳೋಣ. ಅದೇ ಬ್ಯಾಂಕ್ ನಿಫ್ಟಿ ಏನಾದ್ರು ಸ್ಟಾರ್ಟಿಂಗ್ ಆಫ್ ದ ಡೇ ಪ್ರಾಫಿಟ್ ಬುಕಿಂಗ್ ಅಥವಾ ಕರೆಕ್ಷನ್ ಅಂತ ಕೆಳಗಡೆ ಬಂದ್ರೆ ಬ್ಯಾಂಕ್ ನಿಫ್ಟಿಗೆ ಬೈಯಿಂಗ್ ರೇಂಜ್ 49,600 ಇಂದ 49,500 ಆಗಿರುತ್ತೆ. ಈ ಲೆವೆಲ್ ಅಲ್ಲಿ ನಮಗೆ ಬ್ಯಾಂಕ್ ನಿಫ್ಟಿ ಸಿಕ್ಕರೆ ಇಲ್ಲಿಂದ ಸಿ ಪೊಸಿಷನ್ಸ್ ನ ಟ್ರೈ ಮಾಡಬಹುದು. ಇಲ್ಲಿಂದ ಬರೋ ರಿಕವರಿ 50,000 ಹಾಗೂ ಅಪ್ ಕಂಟಿನ್ಯೂ ಆದ್ರೆ ಟುವರ್ಡ್ಸ್ 51,000 ಸೋಮವಾರ ತಪ್ಪಿದ್ರೆ ಮಂಗಳವಾರದವರೆಗೆ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು 49,500 ಹತ್ರ ಕಾಲಲ್ಲಿ ಪೊಸಿಷನ್ ತಗೊಂಡ್ರೆ ಡೇ ಲೋ ಇಂದ ಅರೌಂಡ್ 100 ಪಾಯಿಂಟ್ ದೂರದಲ್ಲಿ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಸೊ ನಾನು ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂಬರೋ ವಿಡಿಯೋ ಬರೋವರೆಗೂ ಧನ್ಯವಾದಗಳು.